ಆರೋಪಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ ಬಂಧನ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದಂತೆ ಅರೆಸ್ಟ್ ಆಗಿದ್ದಾರೆ ಭೈರತಿ ಬಸವರಾಜ್. ಇಂಡಿಗೋ 6E863 ವಿಮಾನದಲ್ಲಿ ಬಂದಿಳಿದಿದ್ದಾರೆ. ಕೆಳಗೆ ಇಳಿಯುತ್ತಿದ್ದಂತೆ ಭೈರತಿ ಬಸವರಾಜ್ ವಶಕ್ಕೆ ಪಡೆದ ಸಿಐಡಿ ಟೀಮ್ ಟರ್ಮಿನಲ್ 1ರಲ್ಲಿ ಭೈರತಿ ಬಸವರಾಜ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೊಲೆ ಆರೋಪಿ ಭೈರತಿ ಬಸವರಾಜ್ ಇದೀಗ ಅರೆಸ್ಟ್ ಆಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ ಬಂಧನ. ಸಿಐಡಿ ಟೀಮ್ ಕಾಯ್ತಾ ಕೂತಿತ್ತು, ಯಾವಾಗ ಬರ್ತಾರೆ, ಯಾವಾಗ ಇವ್ರನ್ನ ವಶಕ್ಕೆ ಪಡೆದುಕೊಳ್ತೇವೆ ಅಂತ. ಅದರಿಂದ ಇಂಡಿಗೋ 6E863 ವಿಮಾನದಲ್ಲಿ ಬಂದ ಭೈರತಿ ಬಸವರಾಜ್ ಕೆಳಗೆ ಇಳಿತಾ ಇದ್ದಂತೆ ಭೈರತಿ ಬಸವರಾಜ್ನ ವಶಕ್ಕೆ ಪಡೆದ ಸಿಐಡಿ ಟೀಮ್ ಟರ್ಮಿನಲ್ 1ರಲ್ಲಿ ಭೈರತಿ ಬಸವರಾಜ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಲ್ಲಾ ರೀತಿಯಾದಂತಹ ಭದ್ರತೆಗಳನ್ನ ಮಾಡ್ಕೊಂಡಿದ್ದು, ಭದ್ರತೆಯನ್ನ ನಿಯೋಜನೆ ಮಾಡ್ಕೊಂಡಿದ್ರು. ಇದೀಗ ಯಾವುದೇ ಕ್ಷಣದಲ್ಲಾದ್ರೂ ಬಂದ್ ಇಳಿಬಹುದು ಅಹಮದಾಬಾದ್ನಿಂದ ಬೆಂಗಳೂರಿಗೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ದೊರೆತಿತ್ತು. ಸೊ ಹೀಗಾಗಿ ಬಂದು ಏರ್ಪೋರ್ಟ್ ನಲ್ಲಿ ಇಳಿತಾ ಇದ್ದಂತೆ ಭೈರತಿ ಇದೀಗ ಸಿಐಡಿ ಟೀಮ್ ವಶಕ್ಕೆ. ಇಂಡಿಗೋ 6E863 ಫ್ಲೈಟ್ ನಲ್ಲಿ ಬಂದಂತ ಭೈರತಿ ಬಸವರಾಜ್ನ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಟೀಮ್. ಟರ್ಮಿನಲ್ 1ರಲ್ಲಿ ಭೈರತಿ ಬಸವರಾಜ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಎಲ್ಲಾ ರೀತಿಯಾದಂತಹ ಕಾನೂನು ಹೋರಾಟವನ್ನ ಮಾಡಿದ್ರು, ಅಜ್ಞಾತವಾಸಿಯಾಗಿದ್ರು. ಫೆಬ್ರವರಿ 4ರಿಂದ ಅಜ್ಞಾತವಾಸಿಯಾಗಿರ್ತಾರೆ ಭೈರತಿ ಬಸವರಾಜ್. ಆ ಹಿಂದೆನೂ ಸಹಿತ ಚಳಿಗಾಲದ ಅಧಿವೇಶನ ನಡೀತಾ ಇದ್ದಂತ ಸಂದರ್ಭದಲ್ಲೇ ಏನು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ಹೊರಗೆ ಬರ್ತಾ ಹೋಯ್ತು, ಅದರಲ್ಲಿ ಆರೋಪಿ ಅಂತ ಭೈರತಿ ಬಸವರಾಜ್ ಹೆಸರು ಯಾವಾಗ ಉಲ್ಲೇಖ ಆಯ್ತು, ಅವಾಗಿದ್ದನೂ ಸಹಿತ ಅಜ್ಞಾತವಾಸಿಯಾಗಿದ್ದಾರೆ ಭೈರತಿ ಬಸವರಾಜ್. ಒಂದ್ ಕಡೆ ಬೆಳಗಾವಿ ಅಧಿವೇಶನದಲ್ಲಿನೇ ಅಲ್ಲಿಂದ ಒಂದು ಗೋವಾ ಹಾಗೂ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಒಂದು ಏನು ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದು ಅಲ್ಲಿ ಕೂಡ ಸಕ್ಸಸ್ ಸಹಿತ ಆಗ್ತಾರೆ. ಅದಾದ ಬಳಿಕ ಸಾಕಷ್ಟು ಜಾಮೀನಿಗೆ ಮೊರೆ ಹೋಗಿ ಕೋರ್ಟ್ ಮೊರೆ ಹೋಗ್ತಾರೆ. ಆದ್ರೆ ಅಲ್ಲಿ ಸಕ್ಸಸ್ ಸಿಗೋದಿಲ್ಲ. ಹೀಗಾಗಿ ಕೊನೆಯದಾಗಿ ಇರುವಂತ ಆಪ್ಷನ್ ಅಂತ ಅಂದ್ರೆ ಸಿಐಡಿ ಟೀಮ್ಗೆ ವಶ ಆಗಬೇಕು, ಕಾನೂನಿಗೆ ಶರಣಾಗತಿ ಆಗಬೇಕು ಅನ್ನುವಂಥದ್ದು. ನಿನ್ನೆ ಅಷ್ಟೇ ನಿರೀಕ್ಷಣಾ ಜಾಮೀನು ಸಹಿತ ವಜಾ ಮಾಡ್ತು ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಸಹಿತ ಅಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಆಗ್ಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ಇವರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಜಾಮೀನು ಸಿಗ್ಲಿಲ್ಲ. ಸದ್ಯಕ್ಕೆ ಇದೀಗ ಸಿಐಡಿ ಟೀಮ್ ವಶ ಆಗಿದ್ದಾರೆ ಭೈರತಿ ಬಸವರಾಜ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇದೀಗ ಸಿಐಡಿ ಟೀಮ್ ಕಾಯ್ತಾ ಕೂತಿತ್ತು, ಯಾವಾಗ ಭೈರತಿ ಬಸವರಾಜ್ ಅವರು ಬರ್ತಾರೆ ಅರೆಸ್ಟ್ ಮಾಡಬೇಕು ಅಂತ. ಇದೀಗ ಸಿಐಡಿ ಟೀಮ್ ವಶ ಆಗಿರುವಂತದ್ದು ಭೈರತಿ ಬಸವರಾಜ್. ಏನೆಲ್ಲ ಅಪ್ಡೇಟ್ಸ್ ಇದೆ ರಾಮು ಈ ಬಗ್ಗೆ? ಖಂಡಿತವಾಗ್ಲೂ ವನಿತಾ, ಏನು ಒಂದು ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಒಂದು ಬೇಕಾಗಿದ್ದಂತ ಆರೋಪಿಯಾಗಿದ್ದಂತ ಏನು ಭೈರತಿ ಬಸವರಾಜು ಒಂದು ವಿಚಾರದಲ್ಲಿ 10 ಬಾರಿ ಒಂದು ಬೇಲ್ಗೆ ನಿರೀಕ್ಷಣಾ ಜಾಮೀನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಬೇಲ್ ಸಿಗದೆ ಒದ್ದಾಡುವಂತ ಪರಿಸ್ಥಿತಿಗೆ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಏನು ಈ ಒಂದು ವ್ಯಕ್ತಿ ಹಲವಾರು ದಿನಗಳಿಂದ ತಲೆಮರೆಸ್ಕೊಂಡು ಒಂದು ರಾಜ್ಯ ಮತ್ತು ಹೊರ ರಾಜ್ಯಗಳಿಗೆ ಒಂದು ಪಲಾಯನಗೈಲ್ತಾನೆ. ಈ ಒಂದು ಪಲಾಯನಗೈಯಂತ ಸಂದರ್ಭದಲ್ಲಿ ಏನು SIT ಮತ್ತೆ ಸಿಐಡಿ ಟೀಮ್ ಏನಿದೆ ಇವರು ಕೂಡ ಬೆಂದು ಬೀಳುವಂತದಕ್ಕೆ ಮುಂದಾಗ್ತಾರೆ. ಈಗ ಬಹುತೇಕ ಅಹಮದಾಬಾದ್ ನಿಂದ ಬರುವಂತ ಏನು ಏರ್ ಇಂಡಿಯಾ ವಿಮಾನದ ಮೂಲಕ ಈಗಾಗಲೇ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ T1 ಟರ್ಮಿನಲ್ 1ಗೆ ಈಗಾಗಲೇ ಭೈರತಿ ಬಸವರಾಜ್ ಬಂದಿದ್ದಾರೆ ಅನ್ನುವಂಥ ನಿಖರ ಒಂದು ವಿಚಾರ ಗೊತ್ತಾಗಿರುವಂತದ್ದು. ಈಗಾಗಲೇ ಬಹುತೇಕ ಏನು ಸಿಐಡಿ ಟೀಮ್ ಏನಿದೆ ಇವರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು ನಿಖರ ಮಾಹಿತಿ, ಬಲ್ಲಮೂತ ಮಾಹಿತಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಒಂದು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗಳಲ್ಲಿ ಹಲವಾರು ಬಾರಿ ಬೇಲ್ಗೆ ಅಪ್ಲೈ ಮಾಡಿದಂತ ಏನು ಒಂದು ಬಿಜೆಪಿಯ MLA ಆಗಿದ್ದಂತ ಭೈರತಿ ಬಸವರಾಜ್ ಅವರು ಈಗಾಗಲೇ ಪೊಲೀಸರ ಅತಿಥಿಗಳಾಗಿ ಮಾರ್ಪಟ್ಟಿರುವಂತದ್ದು. ಇನ್ನು ಏನು ಮಾಡಬಾರದ ದೊಡ್ಡ ವಿಚಾರಗಳಿಗೆ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ದೊಡ್ಡ ಮಟ್ಟದಲ್ಲಿ ಏನು ಸಂಚಲನ ಮೂಡಿಸಿದಂತ ಏನು ಬಿಕ್ಲು ಶಿವನ ಒಂದು ಕೊಲೆ ಪ್ರಕರಣ ಈಗಾಗಲೇ ಸುಖಾಂತ್ಯಕ್ಕೆ ಒಂದು ನಾಂದಿ ಆಡಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬಹುತೇಕ ಏನು ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಭೈರತಿ ಬಸವರಾಜ್ ಅವರನ್ನ ಒಂದು ಸ್ಥಳೀಯ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ನಿಖರ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ ಆಯಾಮಗಳಲ್ಲಿ ಇನ್ನು ತನಿಖೆ ಅಷ್ಟೇ ಮುಂದೆ ಗೊತ್ತಾಗುತ್ತೆ. ಇನ್ನು ಈ ಒಂದು ಪ್ರಕರಣಕ್ಕೆ ಏನೆಲ್ಲ ಸಾಕ್ಷಿಗಳಾಗಿತ್ತು ಮತ್ತೆ ಈ ಒಂದು ಪ್ರಕರಣಕ್ಕೆ ಏನೆಲ್ಲ ಒಂದು ಆಯಾಮಗಳು ಸಿಕ್ಕಿತ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದು ವಿಚಾರಣೆ ನಡೀಬೇಕಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ ಬಹುತೇಕ ಒಂದು ವಶಕ್ಕೆ ಪಡೆದು ಮುಂದಿನ ತನಿಖೆಗೆ ಬೆಂಗಳೂರಿಗೆ ರವಾನಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆ ಹೋಗಿಕೊಂಡಿದ್ದಾರೆ. ಇನ್ನು ಏನು ಈ ಒಂದು ಏರ್ಪೋರ್ಟ್ ನಲ್ಲಿ ಒಂದು ಬಿಗಿ ಬಂದೋಬಸ್ತ್ ಕೂಡ ಒಂದು ಸೆಟ್ ಮಾಡ್ಕೊಂಡಿರುವಂತ ಏನು ಏರ್ಪೋರ್ಟ್ ಅಥಾರಿಟಿ ಪೊಲೀಸರು ಹಾಗೂ ಒಂದು ನಗರ ಪೊಲೀಸರು ಜಂಟಿಯಾಗಿ
ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಂದೋಬಸ್ತ್ ಸೃಷ್ಟಿ ಮಾಡಿಕೊಂಡು ಒಂದು ಬೈರತಿ ಬಸವರಾಜ್ ಅವರನ್ನ ಕಸ್ಟಡಿಗೆ ಪಡೆಯಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದೀಗ ಏರ್ಪೋರ್ಟ್ ಇಂದ ಮುಂದೆ ಸಾಗಿತಾರಾ ಸಿಐಡಿ ಟೀಮ್ ಈಗ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಕಾಲ್ ಕಿತ್ತಿದ್ದಾರಾ ಹೇಗೆ? ಖಂಡಿತವಾಗ್ಲೂ ವನಿತಾ ಈಗಾಗಲೇ ಬಹುತೇಕ ಏನು ಒಂದು ಟರ್ಮಿನಲ್ 1 ರ ಒಂದು VIP ಲಾಂಜ್ ನಲ್ಲಿ ಈಗಾಗಲೇ ಒಂದು ಫಾರ್ಮಾಲಿಟೀಸ್ ಮುಗಿಸ್ಕೊಳ್ತಾ ಇದ್ದಾರೆ. ಇವನು ಫಾರ್ಮಾಲಿಟೀಸ್ ಮುಗಿಸಾದ ನಂತರ ಇವ ಒಂದು ಈತ ಎಲ್ಲೆಲ್ಲಿ ಹೋಗಿದ್ದ, ಮತ್ತೆ ಯಾವ ವಿಚಾರಕ್ಕಾಗಿ ಹೋಗಿದ್ದ, ಮತ್ತೆ ಈ ಬೇಲ್ ರಿಜೆಕ್ಟ್ ಆಗಿದ್ರು ಸಹಿತ ಇಷ್ಟೆಲ್ಲ ಸುತ್ತಾಡುವಂತ ಕಾರಣ ಏನಿತ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದು ವಿಚಾರಣೆ ನಡೀತಾ ಇದೆ. ಈ ಒಂದು ವಿಚಾರಣೆ ನಡೀತಿದ್ದಂಗೆ ಒಂದು ಕಾನೂನು ತೊಡಕುಗಳೇನಿರ್ತವೆ, ಏರ್ಪೋರ್ಟ್ ನಲ್ಲಿ ಒಂದು ಬಂಧನಕ್ಕೆ ಏನೆಲ್ಲ ಕಾನೂನು ತೊಡಕುಗಳಿರ್ತವೆ, ಈ ಒಂದು ತೊಡಕುಗಳನ್ನ ಪೂರ್ಣಗೊಳಿಸಿ ಒಂದು ಬೈರತಿ ಬಸವರಾಜ್ ಅವರ ವಶಕ್ಕೆ ಪಡೀಲಿಕ್ಕೆ ಸಿದ್ಧತೆ ನಡೀತಾ ಇದೆ ಅಂತಾನೆ ಹೇಳ್ಬೋದು ವನಿತಾ. ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ಸಿಐಡಿ ಟೀಮ್ ಕಾಯ್ತಾ ಕೂತಿತ್ತು ಯಾವಾಗ ಬರ್ತಾರೆ ವಶಕ್ಕೆ ಪಡೆದುಕೊಳ್ತೀವಿ ಅಂತ. ಈಗ ಅದರಂತೆ ಟರ್ಮಿನಲ್ 1ರಲ್ಲಿ ಬೈರತಿ ಬಸವರಾಜನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಟೀಮ್. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾಯ್ತಾ ಕೂತಿದ್ರು. ಒಂದ್ ರೀತಿಯಾಗಿ ಅಂದ್ರೆ ಅಜ್ಞಾತವಾಸಿ ಆಗಿರ್ತಾರೆ. ಫೆಬ್ರವರಿ 4ನೇ ತಾರೀಕಿನಿಂದ ಸಹಿತ ಹುಡುಕಾಟ ನಡೆಸಿರ್ತಾರೆ. ಹೀಗಾಗಿ ಫಾರಿನ್ಗೆ ಜಂಪ್ ಆಗಿಬಿಟ್ಟಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳಿತ್ತು. ಆದರೆ ಇದೀಗ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಬೈರತಿ ಬಸವರಾಜ್. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆರೋಪಿಗಳ ಹೆಸರು ಕೇಳಿ ಬರ್ತಾ ಇತ್ತು. ಅದರಲ್ಲಿ ಬೈರತಿ ಬಸವರಾಜ್ ಹೆಸರು ಮುನ್ನೆಲೆಯಲ್ಲಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಇದೀಗ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಕೊಲೆ ಯಾವಾಗ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ಮನೆಯ ಪಕ್ಕದಲ್ಲೇ ಒಂದು ಗುಂಪು ಬಂದು ಅಟ್ಯಾಕ್ ಮಾಡಿ ಬಿಕ್ಲು ಶಿವ ಅಲ್ಲಿ ಒಂದು ಮಾರಣಾಸ್ತ್ರಗಳಿಂದ ಅಲ್ಲಿ ಕೊಚ್ಚಿ ಕೊಲೆ ಮಾಡಲಾಗಿತ್ತೆ ಅನ್ನುವಂಥ ಆರೋಪವನ್ನ ಅವರ ತಾಯಿ ಈಗ ಅದನ್ನ ಕಣ್ಣಾರೆ ನೋಡಿರ್ತಾರೆ. ಅಂದ್ರೆ ಅವರ ತಾಯಿಯ ಮುಂದೆಯೇ ಅಲ್ಲಿ ಈ ಒಂದು ಕೊಲೆ ನಡೆದಿರುತ್ತೆ. ಅಂದ್ರೆ ತಾಯಿಯಿಂದ ಸ್ವಲ್ಪ ದೂರದಲ್ಲೇ ಅಲ್ಲಿ ಕೊಲೆ ಆಗಿರುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ಅಲ್ಲ ಬಿಕ್ಲು ಶಿವ ತಾಯಿಯಲ್ಲಿ ಕಂಪ್ಲೇಂಟ್ ಅಲ್ಲಿ ದಾಖಲೆ ಮಾಡಿರ್ತಾರೆ. ಅವರ ಒಂದು ಆರೋಪದ ಅಡಿಯಲ್ಲಿ ಒಂದಿಷ್ಟು ಅವರ ಒಂದು ಕಂಪ್ಲೇಂಟ್ನ ಅಡಿಯಲ್ಲಿ ಬೈರತಿ ಬಸವರಾಜ್ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬಂದಿರ್ತವೆ. ಅದರಂತೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ಗೆ ಇದೀಗ ಪೊಲೀಸ್ ಅಧಿಕಾರಿಗಳು ಸತತವಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಅದರಂತೆ ಚಳಿಗಾಲದ ಅಧಿವೇಶನದಲ್ಲಿ ಅಲ್ಲಿಂದಲೇ ಈ ಒಂದು ಕೊಲೆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ. ಆ ಟ್ವಿಸ್ಟ್ ಸಿಗ್ತಾ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದಾನೇ ಎಸ್ಕೇಪ್ ಆಗ್ತಾರೆ ಬೈರತಿ ಬಸವರಾಜ್. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಇದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಬರುತ್ತೆ, ಮತ್ತೊಂದು ಕಡೆ ಗೋವಾಕ್ಕೆ ಅಲ್ಲಿ ತೆರಳಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳ ಬರುತ್ತೆ. ಅದಾದ ಬಳಿಕ ಹೈಕೋರ್ಟ್ ಮೊರೆ ಹೋಗ್ತಾರೆ ಬೈರತಿ ಬಸವರಾಜ್. ಹೈಕೋರ್ಟ್ ನಲ್ಲಿ ಜಾಮೀನು ವಜಾ ಆದ ಬಳಿಕ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಅಲ್ಲಿ ಕೂಡ ಹೋರಾಟವನ್ನ ನಡೆಸ್ತಾರೆ. ಅಲ್ಲಿ ಸಹಿತ ನಿರೀಕ್ಷಣಾ ಜಾಮೀನು ವಜಾ ಆಗುತ್ತೆ. ಇದೀಗ ಸದ್ಯಕ್ಕೆ ಅಹಮದಾಬಾದ್ ನಲ್ಲಿ ಇದ್ದಂತ ಬೈರತಿ ಬಸವರಾಜ್ ಬೆಂಗಳೂರಿಗೆ ಬಂದಿರುವಂತದ್ದು. ಇದೀಗ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಸಿಐಡಿ ಟೀಮ್ ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೀಗಾಗಿ ಪ್ರಾಥಮಿಕವಾಗಿ ಏನೆಲ್ಲ ತನಿಖೆಗಳಿರುತ್ತೋ, ಪ್ರಾಥಮಿಕವಾಗಿ ಅಲ್ಲಿ ಏರ್ಪೋರ್ಟ್ ನಲ್ಲಿ ಏನೆಲ್ಲ ಪ್ರೊಸೆಸ್ಗಳಿರುತ್ತೋ ಅದನ್ನ ಮುಗಿಸ್ಕೊಳ್ತಾ ಇರುವಂತದ್ದು. ಅಲ್ಲಿಂದ ನೇರವಾಗಿ ಕರೆದುಕೊಂಡು ಹೋಗಿ ಯಾವ ರೀತಿಯಾಗಿ ಅವರ ಒಂದು ಆಯಾಮಗಳಲ್ಲಿ ತನಿಖೆಯನ್ನ ಮುಂದುವರಿಸುತ್ತೆ ಪೊಲೀಸ್ ಅಧಿಕಾರಿಗಳು.